ಹಲೋ ಯಂಗ್ ಚಾಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ತಮ್ಮೆಲ್ಲರಿಗೂ ಕೂಡ ಇದು ಆಲ್ರೆಡಿ ಇವತ್ತಿಂದ 15th ಇಂದ ಟಿಲ್ 17th ವರೆಗೂ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಸ್ಟಾರ್ಟ್ ಆಗಿದೆ. ಸೊ ದೋಸ್ ಹು ಹ್ಯಾವ್ ಕ್ಲೈಮ್ ಫಾರ್ ಕ್ಲಾಸ್ ಬಿ ಇಂದ ಕ್ಲಾಸ್ ಓವರೆಗೂ ಕ್ಲೈಮ್ ಮಾಡಿರೋರು, ಹಾಗೆಯೇ ಕ್ಲಾಸ್ ಎ ಕ್ಲೈಮ್ ಮಾಡಿದ್ದು ಡಿಪ್ಲೊಮೊನ ಔಟ್ ಆಫ್ ಕರ್ನಾಟಕ ಮುಗಿಸಿರೋರ್ಗೂ ಸಹ ವೆರಿಫಿಕೇಶನ್ ನಡೀತಿದೆ. ಆ್ಯಂಡ್ ದೆನ್ GTTC ಜೊತೆಗೆ CPIT ಆ್ಯಂಡ್ ದೆನ್ ಹ್ಯಾಂಡ್ಲೂಮ್ಸ್ ಜೊತೆಗೆ DTE ಬೋರ್ಡಿಂದ ಬಿಟ್ಟು ಬೇರೆ ಬೋರ್ಡಿಂದ ವಿದ್ಯಾರ್ಥಿಗಳು ಡಿಪ್ಲೊಮೊ ಕಂಪ್ಲೀಟ್ ಮಾಡಿರೋರ್ಗೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ನಡೀತಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆಫ್ಟರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ನಿಮಗೆ ಹೆಂಗಿರುತ್ತೆ, ನಿಮಗೆ ಯಾವ ಸ್ಲಿಪ್ಪನ್ನ ಕೊಡ್ತಾರೆ, ಹಾಗೇನೆ ಮತ್ತೆ ನೀವು ಏನನ್ನ ಚೆಕ್ ಮಾಡ್ಕೊಬೇಕು ಅನ್ನೋದ್ರ ಕುರಿತಾದಂತೆ ಈ ವಿಡಿಯೋ ಆಗಿರುತ್ತೆ. ಸೊ ಹಾಗಾಗಿ ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಚಾನಲ್. ವಾಟ್ಸಪ್ ಚಾನಲ್ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಡೂ ಜಾಯಿನ್. ಅಂಡ್ ದೆನ್ ವೆರಿ ಕಾಮನ್ ಕ್ವೆಶನ್, ಸರ್ ಕ್ಲಾಸ್ ಎ ಯಾವಾಗ ಬಿಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್? ಸೊ ವೆಯ್ಟ್ ಫಾರ್ ದ ಅಪ್ಡೇಟ್, ಬಿಕಾಸ್ ಇನ್ನೂ ಅಪ್ಡೇಟ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ಬಿಟ್ಟಿಲ್ಲ. ಸೊ ಒನ್ಸ್ ಇಫ್ ಇಟ್ ಇಸ್ ಅಫಿಷಿಯಲಿ ಲೈವ್, ಸೊ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅದ್ರ ಬಗ್ಗೆ ಕೊಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಡೈವ್ ಇನ್ ಟು ದಿಸ್ ಫಸ್ಟ್. ಸೊ ಇವತ್ತು ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಎಷ್ಟೋ ಜನ ವಿದ್ಯಾರ್ಥಿಗಳು ವೆರಿಫೈಯೂ ಸಹ ಮಾಡಿಸ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆರಿಫೈ ಆದಮೇಲೆ ನಿಮಗೆ ಈ ಥರ ಒಂದು ಸ್ಲಿಪ್ ಕೊಡ್ತಾರೆ, ದಟ್ ಈಸ್ DCT 2026 ವೆರಿಫೈಡ್ ಕ್ಯಾಂಡಿಡೇಟ್ ಕ್ಲೈಮ್ಸ್. ನೀವೇನೇನು ಕ್ಲೈಮ್ ಮಾಡಿದ್ದೀರೋ ಸೊ ಅದನ್ನು ವೆರಿಫೈ ಮಾಡಿಬಿಟ್ಟು ಅವ್ರು ನಿಮಗೆ ಈ ಥರ ಒಂದು ಸ್ಲಿಪ್ಪನ್ನು ಕೊಡ್ತಾರೆ. ಸೊ ಇಲ್ಲಿ ಮೇಜರ್ ಆಗಿ ಕ್ಯಾಂಡಿಡೇಟ್ ನೇಮು, ಅವ್ರದ್ದು ಫೋಟೋ ಜೊತೆಗೆ ಯಾವ ಕ್ಯಾಟಗರಿ ಬರ್ತೀರಾ ಸೊ ಅದನ್ನು ಕೊಟ್ಟಿರ್ತಾರೆ. ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್, ಫಾದರ್ ನೇಮ್, ಮದರ್ ನೇಮ್, ಕ್ಯಾಟಗರಿ, ಯಾವ್ಯಾವೆಲ್ಲ ಕ್ಲೈಮ್ ಮಾಡಿದ್ದೀರಾ, ಯಾವ ಬೋರ್ಡಲ್ಲಿ ನಿಮ್ಮ ಬೋರ್ಡ್ ಯಾವುದು, SSLC RD ನಂಬರ್, ಇದೆಲ್ಲಾನು ಸಹ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ಯು ಕ್ಯಾನ್ ಸಿ ದಿಸ್ ವೆರಿಫಿಕೇಶನ್ ರಿಸಲ್ಟ್ಸ್. ಸೊ ಇಲ್ಲಿ ನೀವು ರೂರಲ್ ಕ್ಲೈಮ್ ಮಾಡಿದ್ದೀರಾ, ಅಪ್ಲಿಕೇಬಲ್ ಅಥವಾ ವೆರಿಫೈ ಅಂತ ಬರುತ್ತೆ. ಸೊ ಈ ಕ್ಯಾಂಡಿಡೇಟ್ ಕ್ಲೈಮ್ ಮಾಡಿಲ್ಲ, ಅದಕ್ಕೆ ನಾಟ್ ಅಪ್ಲಿಕೇಬಲ್ ಅಂತ ಬಂದಿದೆ. ಸೇಮ್ ಕನ್ನಡ ಮೀಡಿಯಂ ಆಗಿರ್ಬೋದು. ಫೈನಲ್ ವೆರಿಫಿಕೇಶನ್ ಸ್ಟೇಟಸ್ ಯು ಕ್ಯಾನ್ ಸಿ ದಿಸ್ ವೆರಿಫೈಡ್ ಅಂತ ಹೇಳ್ಬಿಟ್ಟು ಇವತ್ತಿನ ಡೇಟು ಸಹ ಕೊಟ್ಟಿದ್ದಾರೆ. ಸೊ ರಿಮಾರ್ಕ್ಸ್ ಅಲ್ಲಿ ವೆರಿಫೈಡ್ ಅಂತಾನು ಸಹ ಕೊಟ್ಟಿದ್ದಾರೆ. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ಡ್ ಆರ್ ವೆರಿಫೈಡ್. ಇಲ್ಲಿ ನೀವು ನೋಡಿದ್ರೆ ಸೊ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಿಡೇಟು ಸೊ SSLC ಮಾರ್ಕ್ಸ್ ಕಾರ್ಡ್ ಮ್ಯಾಂಡೇಟ್ರಿ ಆಗಿತ್ತು, ಸೊ ಅದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಸೊ ಹಾಗಾಗಿ ವೆರಿಫೈಡ್ ಆಗಿದೆ. ಜೊತೆಗೆ ಡಿಪ್ಲೊಮೊ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅದನ್ನು ಸಹ ಪ್ರೊಡ್ಯೂಸ್ ಮಾಡಿದ್ದಾರೆ, ಸೊ ವೆರಿಫೈಡ್ ಆಗಿದೆ. ಜೊತೆಗೆ ಪೇರೆಂಟ್ಸ್, ಸೊ ಇವರು ಸ್ಪೆಷಲ್ ಕ್ಯಾಟಗರಿನ ಕೋಟನ ಕ್ಲೈಮ್ ಮಾಡಿದ್ರು, ದಟ್ ಇಸ್ CAPF ಯೂನಿಟ್ ಅಂಡರಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಆ ರಿಕ್ವೈರ್ಡ್ ಡಾಕ್ಯುಮೆಂಟು ಸಹ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರೊಡ್ಯೂಸ್ಡ್ ಆ್ಯಂಡ್ ವೆರಿಫೈಡ್ ಅಂತಲೂ ಸಹ ಇದೆ. ಸೊ ಇಲ್ಲಿ ನೀವೇನಾದರೂ ಬೇರೆ ಕ್ಯಾಟಗರಿ ಅಥವಾ ಬೇರೆ ಸ್ಪೆಷಲ್ ಕ್ಯಾಟಗರಿ ಆಗಿರ್ಬೋದು, ಅಥವಾ ಇದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಕ್ಯಾಟಗರಿ ಡಾಕ್ಯುಮೆಂಟ್ಸ್ನ ನೀವು ಕ್ಲೈಮ್ ಮಾಡಿರ್ಬೋದು, ಲೈಕ್ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ರೂರಲ್ ಆಗಿರ್ಬೋದು. ಸೊ ಅದು ಇಲ್ಲಿ ಫೀಚರ್ ಆಗ್ತಾ ಹೋಗುತ್ತೆ. ನೀವು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ರೆ, ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ಸ್ ಆಗಿರ್ತಕ್ಕಂಥದ್ದು ಪ್ರೊಡ್ಯೂಸ್ ಮಾಡಿದ್ರೆ, ಸೊ ನಿಮಗೆ ಪ್ರೊಡ್ಯೂಸ್ಡ್ ಆ್ಯಂಡ್ ಫೈನಲ್ ಸ್ಟೇಟಸ್ ವಿಲ್ ಬಿ ವೆರಿಫೈಡ್ ಅಂತ ಬರುತ್ತೆ. ಇಫ್ ಇನ್ ಕೇಸ್ ಏನಾದರೂ ನೀವು ಫೇಲ್ ಆದರೆ, ನೀವು ಕ್ಲೈಮ್ ಮಾಡಿರ್ತಕ್ಕಂಥ ಕೋಟಾಗೆ ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ ಕೊಡೋದನ್ನ ಫೇಲ್ ಆದರೆ, ಸೊ ನಾಟ್ ವೆರಿಫೈಡ್ ಅಂತ ಬರುತ್ತೆ. ಸೊ ದಿಸ್ ಇಸ್ ನೀವು ಚೆಕ್ ಮಾಡ್ಕೊಬೋದು. ಅಂಡ್ ದೆನ್ ಒಂದು ಸಲ ವೆರಿಫೈಡ್ ಆದ ನಂತರ ಸೊ ಎಷ್ಟೊಂದು ವಿದ್ಯಾರ್ಥಿಗಳು ಆಗಿದ ತಕ್ಷಣ ಸೊ ನಾನು ವೆರಿಫೈ ಆಯ್ತಲ್ಲ ಅಂದ್ಬಿಟ್ಟು ಅಪ್ಲಿಕೇಶನ್ಸ್ಗೆ ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆದರೆ ಯು ಕ್ಯಾನ್ ಸಿ ದಿಸ್, ಇದು ಹಾಗೆ ಇದೆ, ವಿಚ್ ಮೀನ್ಸ್ ವಿಸಿಟ್ KEA ಆಫೀಸ್ ಆಫ್ ಆಲ್ ದ ನೆಸೆಸರಿ ಡಾಕ್ಯುಮೆಂಟ್ ಫಾರ್ ವೆರಿಫಿಕೇಶನ್ ಆಸ್ ಪರ್ ಸ್ಕೆಡ್ಯೂಲ್ ಡೇಟ್ಸ್. ಇದು ಹಾಗೆ ಇದೆ. ಬಟ್ ಇಲ್ಲಿ ಯುವರ್ ವೆರಿಫಿಕೇಶನ್ ಇಸ್ ಕಂಪ್ಲೀಟ್ ಆ್ಯಂಡ್ ದೆನ್ ಇಲ್ಲಿ ಫ್ರೋಸನ್ ಅಂತ ಬರ್ತಿದೆ. ಸೊ ಇದಕ್ಕೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ತಲೆ ಕೆಡಿಸ್ಕೊಂಡಿರ್ತೀರಾ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಸೊ ಒಂದು ಸಲ ವೆರಿಫಿಕೇಶನ್ ಆದಮೇಲೆ ಡೆಫಿನೆಟ್ಲಿ ಅವ್ರು ಅಪ್ಡೇಟ್ ಮಾಡ್ತಾರೆ. ಅಂಡ್ ದೆನ್ ಈ ಥರ ಕಾಣಿಸಿದ್ರು ಸಹ ಸೊ ನೀವು ಇಲ್ಲಿ ನಿಮ್ಮ ರಿಪೋರ್ಟ್ ಸೆಂಟರ್ ಏನಿದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಸೊ ಅಪ್ಲಿಕೇಶನ್ ಡೌನ್ಲೋಡಲ್ಲಿ ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಅರ್ಲಿಯರ್ ಅಂದರೆ ವೆರಿಫಿಕೇಶನ್ಸ್ಗೆ ಮುಂಚೆ ನಿಮ್ಗೆ ಈ ಥರ ನೋಟ್ ಬರ್ತಿತ್ತು. ಯು ಕ್ಯಾನ್ ಸಿ ದಿಸ್ ವಿಸಿಟ್ KEA ಆಫೀಸ್ ವಿತ್ ಆಲ್ ದ ನೆಸೆಸರಿ ಡಾಕ್ಯುಮೆಂಟ್ಸ್. ಸೊ ವಿಸಿಟ್ ಗೌರ್ಮೆಂಟ್ ಅಥವಾ KEA ಅಂತ ಬರ್ತಿತ್ತಲ್ಲ, ಸೊ ಇಲ್ಲಿ ನೋಟ್ ಬರ್ತಿತ್ತು. ಸೊ ಆಫ್ಟರ್ ವೆರಿಫಿಕೇಶನ್ ಆದಮೇಲೆ ಫಾರ್ ದ ಸೇಮ್ ಅಪ್ಲಿಕೇಶನ್ಸ್ ಆ್ಯಂಡ್ ಆಲ್ಸೋ ಇಲ್ಲಿ ಪೆಂಡಿಂಗ್ ಅಂತ ಇದೆ. ಇಫ್ ಯು ಸಿ ದಿಸ್ ಪೆಂಡಿಂಗ್ ಅಂತ ಇದೆ ವೆರಿಫಿಕೇಶನ್ ಸ್ಟೇಟಸು. ವೆರಿಫೈ ಆದ ನಂತರ ನಿಮಗೆ ಇಲ್ಲಿ ನೋಟ್ ಬರ್ತಿಲ್ಲ, ಅಂಡ್ ದೆನ್ ಪೆಂಡಿಂಗ್ ಸ್ಟೇಟಸ್ ವೆರಿಫೈಡ್ ಅಂತ ಬರುತ್ತಿದೆ ಇಫ್ ಯು ಸಿ ಫಾರ್ ದ ಸೇಮ್ ಅಪ್ಲಿಕೇಶನ್ ಹಾಕಿರೋರಿಗೆ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಬೋದು. ಅಂಡ್ ದೆನ್ ಅದೇ ಅಪ್ಲಿಕೇಶನಲ್ಲಿ ಸೊ ಯಾರೆಲ್ಲ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ ಮಾಡಿದ್ದೀರೋ ಅವ್ರಿಗೆ ಸೇಮ್ ನೋಟ್ ಫೀಚರ್ ಆಗ್ತಿರುತ್ತೆ. ದಿಸ್ ಇಸ್ ಬಿಕಾಸ್ ನೀವು ಯಾವ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ ಮಾಡಿರ್ತೀರಲ್ಲ, ಸೊ ಅದು ಆ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ನಿಮ್ಮ ಹೆಡ್ ಕ್ವಾರ್ಟರ್ಗೆ ಹೋಗಿರುತ್ತೆ. ಸೊ ಅಲ್ಲಿಂದ ವೆರಿಫೈ ಆಗಿ ಬರಬೇಕಾಗಿರುತ್ತೆ. ಸೊ ಹಾಗಾಗಿ ಇದು ನೋಟ್ ಅಂತ ಹಾಗೇ ಇರುತ್ತೆ. ನೀಡ್ ನಾಟ್ ಟು ಬಿ ವರಿ.
ಒನ್ಸ್ ಇದು ವೆರಿಫೈ ಆಗಿ ಬಂದಾದ್ಮೇಲೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ ಮಾಡಿರೋ ಸ್ಟೂಡೆಂಟ್ಸ್ದು ಲಿಸ್ಟ್ ಬರ್ತಾರೆ, ದೋಸ್ ಹೂ ಆರ್ ಎಲಿಜಿಬಲ್. ಸೊ ಆ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ರೆ ವಿಚ್ ಮೀನ್ಸ್ ಯು ಆರ್ ಎಲಿಜಿಬಲ್ ಟು ಕ್ಲೈಮ್ ದಟ್ ಕೋಟಾ. ಇಫ್ ನಾಟ್, ನೀವು ಎಲಿಜಿಬಲ್ ಆಗಿರೋದಿಲ್ಲ. ಸೊ ದಿಸ್ ಇಸ್ ಅಪ್ ಟು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ನ ಕುರಿತಾದಂತೆ. ಸೊ ದೋಸ್ ಹೂ ಹ್ಯಾವ್ ಕ್ಲೈಮ್ಡ್ ಕ್ಲಾಸ್ ಎ ಕಂಪ್ಲೀಟ್ ಕರ್ನಾಟಕದಲ್ಲೇ ಸ್ಟಡಿ ಮಾಡಿರೋರು, ಪ್ಲೀಸ್ ಡೂ ವೆಯ್ಟ್. ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ಸ್ ಕೊಡ್ತೀವಿ, ನೀಡ್ ನಾಟ್ ಟು ಬಿ ವರಿ. ಆಸ್ ಆಫ್ ನೌ ಯು ಪ್ರಿಪೇರ್ ಫಾರ್ ಯೋರ್ ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿಗೆ ನೀವು ಏನು ವರ್ಕ್ ಮಾಡಬೇಕು, ಏನು ಹೋಮ್ ವರ್ಕ್ ಮಾಡಬೇಕು, ಲಿಸ್ಟ್ ಆಫ್ ದ ಕಾಲೇಜಸ್ಸು, ಲಿಸ್ಟ್ ಆಫ್ ದ ಬ್ರಾಂಚಸ್ಸು, ಅಂಡ್ ದೆನ್ ಪಿ ಜಿ ಫೆಸಿಲಿಟೀಸು, ಅದ್ರ ಜೊತೆಗೆ ಎಷ್ಟು ಆ ಒಂದು ಕೋರ್ಸ್ಗೆ ಫೀಸ್ ಆಗುತ್ತೆ. ಸೊ ಇದರೆಲ್ಲದ್ರ ಕುರಿತಾದಂತರೂ ಹೋಮ್ ವರ್ಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ. ಒನ್ಸ್ ದ ಆಪ್ಷನ್ ಎಂಟ್ರಿ ಇಸ್ ಲೈವ್, ಸೊ ಅವಾಗ ತುಂಬ ಈಸಿ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.